ಐದೈದು ಸಿಎಂಗಳ ಜೊತೆಗೆ ನಟಿಸಿದ್ದ ಏಕೈಕ ನಟಿ, ಕೊನೆಗೂ ನಟಿಯ ಆಸೆ ತೀರಿಸದಂತಹ 5 ಸಿಎಂಗಳು. ಇಷ್ಟಕ್ಕೂ ಯಾರು ಗೊತ್ತಾ? ಖ್ಯಾತ ನಟಿ, ಎಂತವರನ್ನೂ ನಿದ್ದೆಗೆಡಿಸಬಲ್ಲ ಸುಂದರ ನಟಿ. ಎಷ್ಟೇ ಕೇಳಿಕೊಂಡರೂ ನನ್ನ ಆಸೆ ತೀರಿಸಲ್ಲ ಅಂತ 5 ಸಿಎಂಗಳು ಕೈ ಚೆಲ್ಲಿ ಕೂತ್ರಂತೆ. ಹಾಗಾದ್ರೆ ಯಾರು ಆ ಖ್ಯಾತ ಸುಂದರಿ, ಯಾರು ಆ ಖ್ಯಾತ ನಟಿ? ಇಷ್ಟಕ್ಕೂ ಯಾರು ಗೊತ್ತಾ? ದೈತ್ಯ ಪ್ರತಿಭೆ. 5 ಸಿಎಂಗಳ ಜೊತೆಯೂ ಕೂಡ ಸಿನಿಮಾ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ, ಸಾವಿರಾರು ಸಿನಿಮಾ ಅವರು ನಟಿಸಿದ್ದಾರೆ. ಆದರೆ ಅವರ ಆಸೆಯನ್ನು ತೀರಿಸಲಿಲ್ವಂತೆ. ಹಾಗಾದರೆ ಯಾರು ಆ ನಟಿ, ಯಾರು ಆ 5 ಸಿಎಂಗಳ ಜೊತೆ ನಟಿಸಿದ್ದಂತಹ ಖ್ಯಾತ ನಟಿ? ಆ ಕ್ಯೂರಿಯಾಸಿಟಿಯನ್ನು ಹೊಡಿತೀವಿ. ಹಾಗಾದರೆ ಯಾರು ಆ ನಟಿ ಎನ್ನುವಂತಹ ಪ್ರಶ್ನೆಗೆ ಉತ್ತರ, ಆ ನಟಿ 5,000ಕ್ಕೂ ಹೆಚ್ಚು ನಾಟಕ ಮಾಡಿರುವಂತಹ ನಟಿ, 1,500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಖ್ಯಾತ ನಟಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಟಿ. MGR, ಜಯಲಲಿತಾ, ಅಣ್ಣಾದುರೈ, ಕರುಣಾನಿಧಿ, NTR ಜೊತೆಯೂ ಕೂಡ ನಟನೆ ಮಾಡಿದ್ದಾರೆ. ಒಟ್ಟು 5 ಸಿಎಂಗಳ ಜೊತೆ ನಟನೆ ಮಾಡಿರ್ತಕ್ಕಂತಹ ಆ ಖ್ಯಾತ ನಟಿಗೆ ಒಂದು ಆಸೆ ಇತ್ತು. ತಮಿಳು ಚಿತ್ರರಂಗದ ಮೇರು ನಟಿ ಮನೋರಮಾರ ಆಸೆ ಕೊನೆಗೂ ಈಡೇರಲಿಲ್ಲ. ದೊಡ್ಡ ನಾಟಕ ಶಾಲೆ ಕಟ್ಟಲು ಕನಸು ಕಂಡಿದ್ದ ನಟಿ ಮನೋರಮಾ. ಆಕೆ ಮೂಲತಃ ತಮಿಳು ಸಿನಿಮಾ ರಂಗದ ನಟಿ. 5,000ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದಾರೆ, 1,500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಅಣ್ಣಾದುರೈ, NTR ಹೀಗೆ ಸಾಕಷ್ಟು, ಜಯಲಲಿತಾ ಜೊತೆಯೂ ಕೂಡ ನಟನೆ ಮಾಡಿದಂತಹ ನಟಿ. ಸೊ ಈಕೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಈಕೆ ಮನೋರಮಾ. ಸೊ ಈಕೆ 5,000ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದಾರೆ, 1,500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇವರಿಗೊಂದು ಆಸೆ ಇತ್ತು, ನಾಟಕ ಶಾಲೆಯನ್ನು ಕಟ್ಟೋಣ ಎನ್ನುವಂಥ ಆಸೆ. ಸೊ ಇತ್ತೀಚೆಗೆ ಅಷ್ಟೇ ರೀಸೆಂಟ್ಲಿ ಸಾಕಷ್ಟು ಪೋಷಕ ಪಾತ್ರದಲ್ಲಿಯೂ ಕೂಡ ಕಾಣಿಸಿಕೊಂಡಂತಹ ನಟಿ. ಈಕೆಗೊಂದು ಆಸೆ ಇತ್ತು, ನಾಟಕ ಶಾಲೆಯನ್ನು ಕಟ್ಟಬೇಕು ಅಂತ. ಕೊನೆಗೂ ಕೂಡ ಅದು ಈಡೇರಲಿಲ್ಲ ಅಂತ ಕಣ್ಣೀರು ಹಾಕಿಕೊಂಡಿದ್ದಾರೆ ಎನ್ನುವಂಥದ್ದು ಸೊ ಇತ್ತೀಚೆಗೆ ಬರ್ತಾ ಇರ್ತಕ್ಕಂತಹ ಮಾಹಿತಿ. ಈಕೆ ತಮಿಳು ಚಿತ್ರರಂಗದ ಮೇರು ನಟಿ ಮನೋರಮಾ. ಸಾವಿರದ 500 ಸಿನಿಮಾಗಳಲ್ಲಿ ನಟನೆ ಮಾಡಿರ್ತಕ್ಕಂತಹ ಈಕೆ 2,000ಕ್ಕೂ ಅಧಿಕವಾದಂತಹ ಸಿನಿಮಾಗಳಲ್ಲಿಯೂ ಕೂಡ ನಟನೆ ಮಾಡಿಕೊಂಡಿದ್ರು. ಎಲ್ಲ ತರಹದ ಪಾತ್ರಗಳಲ್ಲಿಯೂ ಕೂಡ ಮಿಂಚಿದ್ದಂತಹ ನಟಿ ಈಕೆ. ಸೊ ತಮಿಳಿನ ಖ್ಯಾತ ನಟಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತವಾದಂತಹ ನಟಿ ಈಕೆ. ಸೊ ಈಗ ಈ ನಟಿಯ ಆಸೆ ಕೊನೆಗೂ ಕೂಡ ಈಡೇರಲಿಲ್ಲ ಎನ್ನುವಂಥದ್ದು ಕಳೆದ ಒಂದು ಸಂದರ್ಶನವೊಂದರಲ್ಲಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸೊ ನಾಟಕ ಶಾಲೆ ಒಂದನ್ನು ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಆದರೆ 5 ಸಿಎಂಗಳ ಜೊತೆ ನಟಿಸಿದ ನನಗೆ ಆ ಆಸೆಯನ್ನು ಕೊನೆಗೂ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ದುಃಖವನ್ನು ತೋಡಿಕೊಂಡಿದ್ದಾರೆ.